ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಆಗಿದೆ, ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೂಡ ಕೀರ್ತನೆಗಳು 46:10 ಕೀರ್ತನೆಗಳು 46:10. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ನೋಡಿ, ತಿಳಿಸ್ತಾರೆ. ಆದಿ ಕಾಲದಲ್ಲಿ ತಿಳಿಸಿದಾಗ ಕೇಳಲಿಲ್ಲ. ಈಗಲೂ ಕೂಡ ದೇವರು ಏನು ಮಾಡ್ತಾರೆ ನೋಡಿ, ನನ್ನ ಮಾತನ್ನ ಕೇಳಿ, ನನ್ನ ಮಾತಿನಂತೆ ನೀವು ನಡೆಯಿರಿ. ಬಿಡಿರಿ, ನಾನೇ ದೇವರು, ಬೇರೆ ಯಾವ ದೇವರುಗಳಿಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರು ನಾನೊಬ್ಬನೇ. ಅದು ಕೂಡ ಹಿಂದೆ ಕೂಡ ನಮ್ಮ ವೇದಗಳಲ್ಲಿ ಯಾವ ಹೆಸರುಗಳಿವೆ, ಅಥವಾ ಮಹಾಭಾರತ, ಭಗವದ್ಗೀತೆಯಲ್ಲಿ ಯಾವ ಹೆಸರುಗಳಿವೆ, ಬೈಬಲಲ್ಲಿ ಯಾವ ಹೆಸರುಗಳಿವೆ, ಕುರಾನಲ್ಲಿ ಯಾವ ಹೆಸರಿದೆ ಅಂತ ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ನಾನು ಒಬ್ಬನೇ ದೇವರು ಅಂತೇಳಿ, ನಾನೊಬ್ಬನೇ, ಬೇರೆ ಯಾವ ದೇವರುಗಳು ಅಲ್ಲ. ಯಾವುದೇ ಮನುಷ್ಯರು ದೇವರಾಗಲು ಸಾಧ್ಯವಿಲ್ಲ ಅಂತ ಇದರ ಅರ್ಥ. ಲೋಕದ ಸಮಸ್ತ ಜನಾಂಗಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ನೋಡಿ, ಈಗ ನಾವು ತಿಳಿದುಕೊಂಡಿದ್ದೇವೆ. ಸರ್ವ ಸೃಷ್ಟಿ ಅದನ್ನು ನೋಡುವಾಗ ಜನಾಂಗಗಳು ದೇವರ ಮಾತು ಕೇಳದಿರುವಾಗ ಸರ್ವನಾಶ, ಬೆಟ್ಟ ಗುಡ್ಡ ಜರಿಯುವಂಥದ್ದು, ಎಲ್ಲವನ್ನ ನಾಶ ಮಾಡುವಂಥದ್ದು, ಎಲ್ಲವನ್ನ ಮುರಿದು ಹಾಕುವಂಥದ್ದು, ಮುಳುಗಿಸುವಂಥದ್ದು, ಬೇಕಾದವ್ರನ್ನ ಉಳಿಸಿಕೊಳ್ಳುವಂಥದ್ದು, ಇದು ಮಾತ್ರ ನಾನೇ ದೇವರು ಅಂತ. ಹಾಗೆ ನೋಡಿ, ಇವತ್ತು ಅನೇಕ ಕಡೆ ಆಗಲಿ ಹೇಳಿದ್ರೆ ನಾನಾ ಥರದ ಜಲ ಪ್ರಾಯ ನಾಶ ಬರ್ತದೆ. ಅವುಗಳಲ್ಲಿ ಮಸೀದಿ, ಮಂದಿರಗಳು, ದೇವಸ್ಥಾನಗಳು, ಯಾವ ವಿಗ್ರಹಗಳು, ಯಾವ ದೇವಮಾನವರು, ಯಾವ ರಥಗಳು ಇರಲಿ, ಎಷ್ಟೆಷ್ಟೋ ಕೋಟಿ ಕಟ್ಟಿದಂಥ ಎಂತೆಂಥೋ ದೇವಸ್ಥಾನಗಳಲ್ಲಿ ಇದ್ದವ ಇಲ್ಲ. ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನ ದೇವರ ಹೆಸರು ಹೇಳಿಕೊಂಡು ಇವತ್ತು ಕೋಟಿ ಜನರ ದುಡ್ಡನ್ನು ಖರ್ಚು ಮಾಡಿ ಆ ಮಂದಿರ ಈ ಮಂದಿರ ಅಲ್ಲಿ ಇಲ್ಲಿ ಅಂತ ಮಾಡ್ತಾ ಇದ್ದಾರೆ. ಇದೆಲ್ಲ ಉಳಿಯೋದಿಲ್ಲ. ಅಲ್ಲಿ ಕಳ್ಳ ಕಾಕರಿದ್ದಾರೆ, ಅದನ್ನು ಕದೀತಾರೆ. ಅವರು ಮೋಸಗಾರರು. ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ, ಎಲ್ಲವನ್ನು ಕೆಡವಿ ಹಾಕುವ ಕಾಲ ಒಂದು ಬರುವುದು, ಕಲ್ಲಿನ ಮೇಲೆ ಕಲ್ಲು ಉಳಿಯದು ಅಂತ ಕೂಡ ಪರಮಾತ್ಮ ಹೇಳಿದ್ದಾರೆ. ಅದುವೇ ಇವತ್ತು ನಡೀತಾ ಇದೆ. ನೋಡಿ, ಒಂದೊಂದು ಸುನಾಮಿ, ಬೆಟ್ಟಗುಡ್ಡಗಳು ಜರಿಯೋದು, ಚಂಡಮಾರುತಗಳು ಬಂದಾಗ ಖಂಡಿತವಾಗಿ ಅಲ್ಲಿ ನೋಡಿ ಕಲ್ಲಿನ ಮೇಲೆ ಕಲ್ಲು ಇದೆಯಾ. ಒಂದೊಂದು ಬಿರುಗಾಳಿ ಚಂಡಮಾರುತಗಳು ಬಂದಾಗ ಇಡೀ ದೇವಸ್ಥಾನಗಳೇ, ಎಂತೆಂಥ ಬಿಲ್ಡಿಂಗ್ಗಳೇ, ಅಪಾರ್ಟ್ಮೆಂಟ್ಗಳೇ ಪಟ ಬಿದ್ದು ಹೋಗ್ತಾರೆ. ಕಲ್ಲಿನ ಮೇಲೆ ಕಲ್ಲು ಉಳಿಯೋದು, ಪ್ರತಿಯೊಂದನ್ನು ಕೆಡವಿ ಹಾಕುವ ಕಾಲ ಬರುವುದು. ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ. ಅದನ್ನೇ ಇವತ್ತು ಪಡಿಸ್ತಾ ಇದ್ದಾರೆ. ಸರ್ವ ಸೃಷ್ಟಿಕರ್ತನೇ ಶಕ್ತಿವಂತ, ಅವ್ರಿಗಿಂತ ಶಕ್ತಿವಂತ ಯಾರು ಇಲ್ಲ. ಇದಕ್ಕೆ ಹೇಳಿದ್ದು, ಬಿಡಿರಿ, ನಾನೇ ದೇವರು, ಬೇರೆ ಯಾವುದನ್ನು ನಂಬಕ್ಕೆ ಹೋಗಬೇಡಿ ನೀವು. ಇದು ದರ್ಶನ ಕೊಟ್ಟವರಿಗೆ ಮಾತ್ರ, ದೇವರು ಯಾರಿಗೆ ತಿಳಿಸಬೇಕು ಅವರಿಗೆ ಮಾತ್ರ ತಿಳಿಯಪಡಿಸ್ತಾ ಇದ್ದಾರೆ. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ. ಸಮಸ್ತ ಈ ಲೋಕ ಇವತ್ತು ಬರೀ ಇಡೀ ಭೂಲೋಕದಲ್ಲಿರುವ ಎಲ್ಲರಿಗೂ ದೇವರೊಬ್ಬನೇ. ಸರ್ವ ಸೃಷ್ಟಿ ಆದಿ ಕಾಲದಲ್ಲಿ ಆದಾಮ ಹವ್ವಳನ್ನು ಸೃಷ್ಟಿ ಮಾಡಿದ್ರು. ಆದಾಮನ ಸಂತಾನದವರಾಗಿದ್ದೇವೆ. ಇವತ್ತು ಇಡೀ ಭೂಲೋಕದಲ್ಲಿರುವ ಎಷ್ಟೋ ಕೋಟಿ ಜನಸಂಖ್ಯೆ. ಆದಾಮದ ಅರ್ಥ ಮಣ್ಣಿನಿಂದ ಆದವನು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಮೊಟ್ಟ ಮೊದಲು ದೇವರು ಮನುಷ್ಯರನ್ನು ಮಣ್ಣಿನಿಂದ ಉಂಟು ಮಾಡಿ ಮನುಷ್ಯನ ರೂಪ ಕೊಟ್ಟು ಅದಕ್ಕೆ ಮೂಗಿನ ಮೂಲಕ ಜೀವ ಶ್ವಾಸವನ್ನು ಊದಿದಾಗ, ಆಗ ಜೀವಶ್ವಾಸ ಗಾಳಿ ಹೋಗಿ ಮನುಷ್ಯನ ಹೃದಯ ತಲುಪಿದಾಗ ಪ್ರಥಮ ಮಾನವನಾದ. ಮಣ್ಣಿನಿಂದ ಆದವನು, ಅದಕ್ಕೆ ಆದವನು ಅಂತಂದರೆ ದೇವರಿಂದ ಆದವನು, ದೇವರು ಮಾಡಿದವನು ಅಂತ ಅದರ ಅರ್ಥ. ದೇವರು ನಮಗೆ ಸ್ತೋತ್ರಗಳು. ಅವನ ಸಂತಾನದವರೇ ಇವತ್ತು ನಾವಾಗಿದ್ದೇವೆ. ಜನಗಳು ಜಾಸ್ತಿ ಆಗ್ತಾ ಬಂದಾಗ ಏನಾಯಿತು, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಾಗ ಆ ಕೆಲಸದ ಪ್ರಕಾರ ಅವರಿಗೆ ಜಾತಿ ಬಂದು ಹೋಯಿತು.
ಎರಡನೇದಾಗಿ ಜನಗಳು ತುಂಬ್ತಾ ಬಂದಾಗ ಈ ಸರ್ಕಾರ ನೇಮಿಸಲ್ಪಟ್ಟಾಗ ಒಂದೊಂದು ಜನಗಳಿಗೆ ಒಂದೊಂದು ಸೌಕರ್ಯಕ್ಕೆ ಲೆಕ್ಕಕ್ಕಾಗಿ ಒಂದೊಂದು ಜನಗಳಿಗೆ ಒಂದೊಂದು ನಿಜವಾಗಿ ನೋಡೋಕೆ ಹೋದರೆ ಯಾಕೊಬ್ಬನ 12 ಮಕ್ಕಳು 12 ಗೋತ್ರ, ಆ ಒಂದೊಂದು ಗೋತ್ರದವರಿಗೆ ಹಾಗೆ ಕೊಡ್ತಾ 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 ಸರ್ಕಾರವೇ ಜಾತಿ ಮಾಡ್ತಾ ಬಂತು. ಈಗ ಉದಾಹರಣೆಗೆ SC ಅಂತ ಹೇಳ್ತೀವಿ. SC ಅಂದರೆ ಅದು ಬೇರೆ ಜನಾಂಗ ಅಲ್ಲ. SC ಅಂದರೆ ಗಲೀಜು ಜನ ಅಂತ ಅದರ ಅರ್ಥ. ಈ ಗಲೀಜು ಜನಗಳು ಯಾರು? ದೇವರು ದರ್ಶನ ಕೊಟ್ಟಾಗ, ದೇವರನ್ನ ತಿಳಿಪಡಿಸಿದಾಗ ಯಾರು ಹಿಂದಿನ ಜೀವಿತವನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಜೀವಿಸ್ತಾರೋ ಅವರು ಎಲ್ಲರೂ ಗಲೀಜು ಜನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿದ್ದು ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. SC ಅಂದರೆ ಬೇರೆ ಜನಾಂಗ ಅಲ್ಲ. ಇವತ್ತು ಬ್ರಾಹ್ಮಣರೇ ಆಗಲಿ, ನಾವು ಪರಿಶುದ್ಧರು, ನಾವು ಬ್ರಹ್ಮಕುಲದರು, ನಾವು ದ್ವಿಜರು, ನೀವೆಲ್ಲ ಅಶುದ್ಧರು ಅಂತ ಅವ್ರು ಹೇಳ್ತಾರೆ. ಆದರೆ ಬ್ರಾಹ್ಮಣ ಅಂದರೆ ಯಾರು? ಬ್ರಾಹ್ಮಣನು ಅರಿತವನು ಬ್ರಾಹ್ಮಣ. ಇವತ್ತು ಸರ್ವ ಸೃಷ್ಟಿಕರ್ತನ ದೇವರ ಮಾತಿಗೆ, ಸಾಕ್ಷಾತ್ ಪರಬ್ರಹ್ಮನ ಮಾತಿಗೆ, ಪರಮಾತ್ಮ ಭಗವಂತನ ಮಾತಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಅವರು ಗಲೀಜು ಜನ, ಅವರು SCಗಳು ಅಂತ ಇದರ ಅರ್ಥ. ಅದೇ ಒಂದು SC ಅಂತ ಹೇಳೋವನು ದೇವರ ದರ್ಶನವಾದ ಮೇಲೆ ಹಿಂದಿನ ಜೀವಿತವನ್ನು ಎಲ್ಲವನ್ನ ಬಿಟ್ಟು, ಗಲೀಜುತನವನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ಅವನು ಬ್ರಹ್ಮನನ್ನು ಅರಿತವನು, ಕ್ರಿಸ್ತನನ್ನು ಅರಿತವನು, ಅಲ್ಲಹನನ್ನು ಅರಿತವನು. ದೇವರ ನಾಮಕ್ಕೆ ಸ್ತೋತ್ರಗಳು. ಅದಕ್ಕೆ ಹೇಳೋದು, ಹಿಂದೂಗಳು ಅಂತ ಹೇಳಿದವರೆಲ್ಲ ಹಿಂದೂಗಳಲ್ಲ, ಕ್ರಿಶ್ಚಿಯನ್ಗಳು ಅಂತ ಹೇಳಿದವರೆಲ್ಲ ಕ್ರಿಶ್ಚಿಯನ್ಗಳಲ್ಲ, ಮುಸ್ಲಿಮರು ಅಂತ ಹೇಳಿದವರೆಲ್ಲ ಮುಸ್ಲಿಮರಲ್ಲ ಅಂತ ಹಿಂದೆ ಕೂಡ ತಿಳಿಸಿದ್ದು ಇದನ್ನೇ. ಬ್ರಹ್ಮಪುರಾಣ ಭಾಗ 2ರಲ್ಲಿ ಬರೆಯಲ್ಪಟ್ಟಿದೆ. ಮಾದಿಗನು ಬ್ರಾಹ್ಮಣನೂ ಆಗ್ಬೋದು, ಬ್ರಾಹ್ಮಣ ಮಾದಿಗನೂ ಆಗ್ಬೋದು, ನೀಚನು ಬ್ರಾಹ್ಮಣನೂ ಆಗ್ಬೋದು, ಬ್ರಾಹ್ಮಣನು ನೀಚನೂ ಆಗ್ಬೋದು. ಒಂದು ಸಮಯದಲ್ಲಿ ನಾನು ಕೂಡ SC ಆಗಿದ್ದೆ. ಆದರೆ ಈಗ SC ಅಲ್ಲಂದರೆ ಅಂಥ ಗಲೀಜಿತನ ಇತ್ತು, ನಮ್ಮ ತಂದೆಯ ಕಾಲದಿಂದಲೇ ಬಂದಿದ್ದು. ಆದರೆ ದೇವರು ದರ್ಶನವನ್ನು ಕೊಟ್ಟು ಆ ಗಲೀಜಿತನದಿಂದ ಬಿಡಿಸಿದ್ರು. ಈಗ ನಾನು SC ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾನು ಬ್ರಾಹ್ಮಣ ವಂಶಕ್ಕೆ ಸೇರಿದವನಾಗಿದ್ದೇನೆ. ಆಗ ಬ್ರಾಹ್ಮಣರು ಮಾಂಸ ತಿಂತಾರ ಅಂತ ಒಂದು ಪ್ರಶ್ನೆ ಅಲ್ಲಿ ಕೂಡ ಬರ್ಬೋದು. ಅನೇಕರು ಪ್ರಶ್ನೆ ಮಾಡ್ತಾರೆ, ಮಾಂಸ ತಿನ್ನಬೇಡಿ ಅಂತ ಯಾವ ಗ್ರಂಥದಲ್ಲಿ ಎಲ್ಲಿಯೂ ಕೂಡ ಹೇಳಿಲ್ಲ. ದೇವರು ನಮಗೆ 5 ಥರದ ಮಾಂಸವನ್ನು ಕೊಟ್ಟಿದ್ದಾರೆ. ದೇವರು ದರ್ಶನ ಆದವರಿಗೆ, ದೇವರ ಹೆಸರಿನಲ್ಲಿ ಗಂಗಾಸ್ನಾನ ಪಡೆದವರು ಇಂತಿಂಥ ಮಾಂಸವನ್ನು ತಿನ್ನಿತಲಿ 5 ಥರದ ಮಾಂಸವನ್ನು ಕೊಟ್ಟಿದ್ದಾರೆ. ಅದುವೇ ದನದ ಮಾಂಸಗಳು, ಆಮೇಲೆ ಕುರಿ ಮಾಂಸಗಳು, ಮೇಕೆ ಅದರ ಆಡು ಮಾಂಸಗಳು, ಆಮೇಲೆ ಕೋಳಿ, ಆಮೇಲೆ ಮೀನು, ಆಮೇಲೆ ಜಿಂಕೆ, ಈ 6 ಮಾಂಸಗಳನ್ನು ದೇವರು ಕೊಟ್ಟಿದ್ದಾರೆ. ಇದು ದೇವರ ಹೆಸರಿನಲ್ಲಿ ಗಂಗಾಸ್ನಾನ ಪಡೆದವರಿಗೆ, ಅಂದರೆ ದೀಕ್ಷೆಯನ್ನು ಪಡೆದವರಿಗೆ ಮಾತ್ರ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ, ಏನನ್ನೋ ಅದಕ್ಕೆ ಇದು ದೇವರು ಸೃಷ್ಟಿ ಮಾಡಿದ್ದು ಎಲ್ಲವನ್ನ ತಿನ್ಬೋದಪ್ಪ ಅಂತ ಸರಿಯಾಗಿ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಹಂದಿಯ ಮಾಂಸವನ್ನು ಕೂಡ ತಿಂತಾರೆ, ಅದನ್ನು ತಿನ್ನಿಸ್ತಲೇ ಇದ್ದಾರೆ. ಅದು ನಮಗೆ ಬೇಡ. ದೇವರನ್ನು ಅರಿಯದವರು, ದೇವರ ದರ್ಶನವಾಗದವರು, ದೇವರು ಯಾರನ್ನ ಪ್ರೀತಿ ಮಾಡಲಿಲ್ಲೋ ಅವರು ಇವತ್ತು ಹಂದಿ ತಿಂತಾರೆ, ಆಮೆ ತಿಂತಾರೆ, ಮೊಳ ತಿಂತಾರೆ, ಅಳಿಲು ತಿಂತಾರೆ, ಪಾರಿವಾಳ ತಿಂತಾರೆ, ಹಾವು ತಿಂತಾರೆ, ನಾಯಿ ಮಾಂಸನೂ ತಿಂತಾರೆ, ಕೋಣದ ಮಾಂಸವನ್ನು ಕೂಡ ತಿಂತಾರೆ, ನಾನಾ ರೀತಿಯಲ್ಲಿ ತಿಂತಾರೆ. ಅಂದರೆ ಅವರಿಗೆ ದೇವರ ದರ್ಶನವಾಗಲಿಲ್ಲ. ಆವಾಗ ದೇವರ ದರ್ಶನ ಆದವರು ಕೂಡ ಇದನ್ನು ತಿಂತಾ ಇದ್ದಾರಲ್ಲ, ದೀಕ್ಷಾಸ್ಥಾನ ಗಂಗಾಸ್ಥಾನ ಪಡೆದವರು ಕೂಡ ತಿಂತಾ ಇದ್ದಾರಲ್ಲ ಅಂತ ಹೇಳುವಾಗ ಖಂಡಿತವಾಗಿ ದೇವರವರ ಮೇಲೆ ಪ್ರೀತಿ ಇಡಲಿಲ್ಲ. ಅವರಿಗೊಂದು ಮಾತು ತಿಳಿಸಿದ್ದಾರೆ ದೇವರು, ನೀವು ನಾಶವಾಗಬೇಡಿ ಅಪ್ಪ ಅಂತೇಳಿ. ಕೇಳದೆ ಹೋದರೆ ಅಂಥವರನ್ನು ದೇವರು ಕೈ ಬಿಟ್ಟಿದ್ದಾನೆ ಅಂತ ಅನೇಕ ಪಾಸ್ಟ್ಗಳು, ಫಾದರ್ಗಳು, ಗುರೂಜಿಗಳು ಹೇಳೋರು ಕೂಡ ಇವತ್ತು ಹಂದಿ ಮಾಂಸವನ್ನು ತಿನ್ನುತ್ತಲೇ ಇದ್ದಾರೆ, ತಿನ್ನಿಸ್ತಲೇ ಇದ್ದಾರೆ. ದಯವಿಟ್ಟು ಇಂಥವರ ಮಾತು ಕೇಳೋಕ್ಕೆ ಹೋಗಬೇಡಿ. ಇಷ್ಟ ಇದೆಯೋ ದನದ ಮಾಂಸವನ್ನು ತಿನ್ನಿ, ಇಲ್ಲದಿದ್ದರೆ ಬಿಟ್ಟು ಹಾಕಿ ಅಷ್ಟೇ. ಈಗ ದನ, ಕುರಿ, ಆಡು ಅಂದರೆ ಮೇಕೆ, ಆಮೇಲೆ ಕೋಳಿ, ಆಮೇಲೆ ಮೀನು, ಆಮೇಲೆ ಜಿಂಕೆ ಮಾಂಸ. ಇನ್ನು ಪಕ್ಷಿಗಳಲ್ಲಿ ಕೆಲವಿವೆ, ಅವು ಸಿಕ್ಕುವುದೇ ಭಾಳ ಕಷ್ಟ, ಅದು ಬೇಡ. 6 ಮಾಂಸಗಳಲ್ಲಿ ಯಾವುದನ್ನಾದರೂ ಇಷ್ಟ ಇದ್ದರೆ ತಿನ್ನಿ, ಇಲ್ಲದಿದ್ದರೆ ಬಿಡಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸರ್ವಾಧಿಪತಿ ಏನಾಗಿದ್ದಾನೆ? ದೇವರೇ ಆಗಿದ್ದಾನೆ. ಹಾಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಾರಣ ದೇವರು. ಆಗ ನಾವು ಬೇಕಾಗಿದ್ದು ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗಿ ಜೀವಿಸ್ತಾರೋ ಅವರಿಗೆ ಸರ್ವಾಧಿಪತಿ, ಅವರಿಗೆ ರಕ್ಷಣೆ ಕೊಟ್ಟು ನಡೆಸುವವರು ದೇವರಾಗಿದ್ದಾರೆ. 11ನೇ ವಚನ.
ಕೀರ್ತನೆಗಳು 46:11. ಸೇನಾಧೀಶ್ವರದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಅದು ಕೂಡ ತಿಳ್ಕೊಂಡಿದ್ದೇವೆ. ಹಾಗೆ ನೋಡಿ, ದೇವರ ಮಾತಿಗೆ ವಿಧೇಯರಾಗಿ ಜೀವಿಸೋರಿಗೆ ಮಾತ್ರ ಆಶ್ರಯ ದುರ್ಗ, ಅವರೊಂದಿಗೆ ದೇವರು ಇರ್ತಾರೆ. ಮಾತಿಗೆ ವಿಧೇಯರಾಗದ ಹೋದರೆ ಖಂಡಿತವಾಗಿ ದೇವರು ಇರುವುದಿಲ್ಲ. ಇಲ್ಲಿಗೆ 46ನೇ ಕೀರ್ತನೆಗಳು ಮುಕ್ತಾಯವಾಯಿತು. ಈಗ 47ನೇ ಕೀರ್ತನೆಗೆ ಹೋಗೋಣ. ಇದರ ಮುಖ್ಯಾಂಶ ಏನಪ್ಪ ಅಂದರೆ, ಸಾರ್ವಭೌಮನಾದ ಯೆಹೋವನು ಸಿಂಹಾಸನರೂಢನಾಗಿರುವವನು. ಸಾರ್ವಭೌಮನಾದ ಎಲ್ಲದಕ್ಕಿಂತಲೂ ದೊಡ್ಡವನು, ಸರ್ವ ಸೃಷ್ಟಿಕರ್ತನಾದ ದೇವರು ಯೆಹೋವನಂದರೆ ಪರಮಾತ್ಮ, ಭಗವಂತನು, ಯೇಸು ಕ್ರಿಸ್ತನು, ಅಲ್ಲಾಹ ದೇವರು ಸಿಂಹಾಸನರೂಢನಾಗಿರುವವನು. ಎಲ್ಲಿ ಅವರ ಸಿಂಹಾಸನ? ಪರಲೋಕ ಅಂತ ಹೇಳ್ತಾರೆ, ಕೈಲಾಸ ಅಂತ ಹೇಳ್ತಾರೆ, ವೈಕುಂಠ ಅಂತ ಹೇಳ್ತಾರೆ. ನಾವು ಅಲ್ಲ ನಾವು ಮನೆ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಅಲ್ಲನ ಹತ್ರ ಹೋಗ್ತೇವೆ. ಸರಿ, ಎಲ್ಲಿದ್ದಾರೆ ಇವರು? ದೇವರೊಬ್ಬನೇ. ನಾನಾ ಥರದ ಹೆಸರು ಒಂದೊಂದು ಗ್ರಂಥಗಳಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಿಂಹಾಸನ ಅಂದರೆ ಇರುವುದೇ ಆಕಾಶ, ಆಕಾಶದಿಂದ ಮೇಲೆ ಈಗಲೂ ನೀರಿದೆ. ಇದು ಬೈಬಲಲ್ಲಿ ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವವನ್ನು ಸೃಷ್ಟಿ ಮಾಡೋದನ್ನು ನೋಡಿದಾಗ 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ್ರು. ಆವಾಗ ಭೂಮಿಯ ಪಾತಾಳದಿಂದ ಪರಲೋಕದವರೆಗೆ ಮಾತ್ರ ನೀರು ಇತ್ತು. ಆಗ ಆಕಾಶವು ಇರಲಿಲ್ಲ, ಯಾವುದೂ ಇರಲಿಲ್ಲ, ಭೂಮಿ ಮತ್ತು ನೀರು ಮಾತ್ರ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಾತಾಳದಿಂದ ಪರಲೋಕದವರೆಗೆ ಮಧ್ಯಭಾಗದಲ್ಲಿ ಆಕಾಶವನ್ನು ಉಂಟು ಮಾಡಿದ್ರು. ಆಕಾಶವನ್ನು ಉಂಟು ಮಾಡಿ ಆಕಾಶದ ಕೆಳಗೆ ನೀರು, ಮೇಲೆ ನೀರನ್ನು 2 ವಿಂಗಡ ಮಾಡಿದ್ರು. ಚೆನ್ನಾಗಿ ಅರ್ಥ ಮಾಡಿಕೊಟ್ರೆ ಇದು ಬೈಬಲ್ ಓದಿದವರಿಗೆ ಗೊತ್ತಿರ್ತದೆ, ಓದದವರಿಗೆ ಗೊತ್ತಿಲ್ಲದವರಿಗೆ ತಿಳಿಸುವಂಥದ್ದು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ. ದೇವರ ಕೆಲಸ. ಪಾತಾಳದಿಂದ ಪರಲೋಕದವರೆಗೆ ನೀರೇ ಇತ್ತು, ಅದರ ಮಧ್ಯದಲ್ಲಿ ಆಕಾಶವನ್ನು ಉಂಟು ಮಾಡಿದ್ರು. ಆಗಲ್ಲಿ ನೀರು 2 ಭಾಗವಾಯಿತು. ಆಕಾಶದ ಕೆಳಗಿರುವ ನೀರನ್ನು ತೆಗೆದುಕೊಂಡೋಗಿ ಭೂಮಿಯ ಸುತ್ತು ಸಮುದ್ರವನ್ನಾಗಿ ಮಾರ್ಪಡಿಸಿದ್ರು. ಆಗ ಆಕಾಶದ ಮೇಲೆ ಏನಿದೆ? ಈಗಲೂ ನೀರಿದೆ. ಆಕಾಶದ ಕೆಳಗಿರುವ ನೀರನ್ನು ಸುತ್ತು ಸಮುದ್ರವನ್ನಾಗಿ ಮಾಡಿದ್ರು. ಒಣ ನೆಲವನ್ನು, ಭೂಮಿಯನ್ನು ಕಾಣುವ ಹಾಗೆ ಮಾಡಿದ್ರು. ಕಾರಣ ಮನುಷ್ಯರಿಗೆ ಮತ್ತು ಮನುಷ್ಯರಿಗೆ ಬೇಕಾದ ಪ್ರಾಣಿ ಪಕ್ಷಿ ವ್ಯವಸಾಯಕ್ಕಾಗಿ ಈ ರೀತಿ ಮಾಡಿದ್ರು. ಆಕಾಶದ ಮೇಲೆ ಏನಿದೆ? ಈಗಲೂ ನೀರಿದೆ. ಅಲ್ಲಿ ಇರೋದು ದೇವರ ಸಿಂಹಾಸನ. ದೇವರ ನಾಮಕ್ಕೆ ಸ್ತೋತ್ರ. ಯಾಕಪ್ಪ ಅಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಅಲ್ಲಿ ಕೂತುಕೊಂಡು ಇಡೀ ಭೂಲೋಕವನ್ನೇ ವೀಕ್ಷಿಸಲು ದೇವರು ಅಲ್ಲಿ ಸಿಂಹಾಸನರೂಢನಾಗಿರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಮಗೆ ಬೈಬಲ್ ಕೂಡ ಸ್ಪಷ್ಟವಾಗಿ ತಿಳಿಸ್ತದೆ. ಆಮೇಲೆ ಹಿಂದೂ ಗ್ರಂಥಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ತದೆ. ಅದನ್ನೇ ನೋಡಿ, ಉದಾಹರಣೆಗೆ ಬೈಬಲಿ ನೋಡುವಾಗ ಸರ್ವ ಸೃಷ್ಟಿಕರ್ತನಾದ ದೇವರು ಯೆಹೋವ ಅಂದರೆ ಪರಮಾತ್ಮನು 2026ನೇ ವರ್ಷದ ಹಿಂದೆ ಯೇಸೆಂಬ ನಾಮದಲ್ಲಿ, ಯೇಸು ಅಂದರೆ ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವರು, ನಮ್ಮ ಸಂಸ್ಕೃತದಲ್ಲಿ ಪ್ರಜಾಪತಿ, ಮಾನವ ರಕ್ಷಕನು ಎಂಬುದಾಗಿ ಕೂಡ ಸ್ಪಷ್ಟ ಇದರಲ್ಲಿ ಶ್ಲೋಕಗಳಲ್ಲಿ ಕೂಡ ಇದೆ. ಮನುಷ್ಯನ ಅವತಾರವೆತ್ತಿ ಬಂದು 33 ವರ್ಷ ಜೀವಿಸಿದಾಗ ಶಿಲುಬೆಯ ಮೇಲೆ ಅವರನ್ನು ಕೊಂದರು, ಸಮಾಧಿ ಮಾಡಿದರು. 3ನೇ ದಿವಸ ಎದ್ದು ಬಂದರು. 40ನೇ ದಿವಸ ಪರಲೋಕಕ್ಕೆ ಏರಿ ಹೋಗುವಾಗ ಆಕಾಶವೇ ತೆರೆದು ಅವರಿಗೆ ದಾರಿ ಮಾಡಿಕೊಡ್ತು. ಹೋಗಿ ಆ ಆಕಾಶದ ಮೇಲೆ ಸೇರಿಕೊಂಡರು ಅಂತೇಳಿ ನಮಗೆ ಬೈಬಲ್ ಸ್ಪಷ್ಟವಾಗಿ ಬಹಳ ಕಡೆಗೆ ನಮಗೆ ಇದನ್ನು ತಿಳಿಸಲ್ಪಡುತ್ತದೆ. ಇದುವಾಗಿದೆ ದೇವರ ಸಿಂಹಾಸನ. ಅಲ್ಲಿ ಕೂತುಕೊಂಡು ಆಕಾಶದಿಂದ ಕೆಳಗೆ ಪ್ರತಿಯೊಬ್ಬರನ್ನು ವೀಕ್ಷಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾರ್ವಭೌಮನಾದ ಯೆಹೋವನು ಸಿಂಹಾಸನ ರೂಢನಾಗಿರುವನು. ಒಟ್ಟು ದೇವರಿಗೆ 3 ಗುಣಗಳು: ತಂದೆ, ಮಗ, ಪರಿಶುದ್ಧಾತ್ಮ. ನಮ್ಮ ಸಂಸ್ಕೃತದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಇನ್ನೊಂದು ಬೈಬಲಲ್ಲಿ ಪಿತಾ, ಸುತ, ಪವಿತ್ರಾತ್ಮ. ಆದರೆ ಕುರಾನಲ್ಲಿ ಅಲ್ಲಾಹ್ ಎಂಬ ಒಂದೇ ಒಂದು ಹೆಸರಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಈಸಾ ಮಸೀಹ ಎಂಬುದಾಗಿ ಅವರು ಅಲ್ಲಾಹನು ಮನುಷ್ಯನ ಅವತಾರವೆತ್ತಿ ಮರಿಯಂ ಗರ್ಭದಲ್ಲಿ ಜನಿಸಿದ್ದಾರೆ ಎಂಬುದಾಗಿ ಕುರಾನಲ್ಲಿ ಕೂಡ, ನಾನು ಕನ್ನಡ ಕುರಾನಲ್ಲಿ ಕೂಡ ಇದನ್ನು ಓದಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪರಲೋಕದಲ್ಲಿ ಅಂದರೆ ಕೈಲಾಸದಲ್ಲಿ ತಂದೆ ಮತ್ತು ಮಗ ದೇವರೊಬ್ಬರೇ. ಅವರು 3 ಶಕ್ತಿಯಾಗಿ ವಿಂಗಡಿದರು. ದೇವರೊಬ್ಬರೇ 3 ಶಕ್ತಿ. ಉದಾಹರಣೆಗೆ ಇವತ್ತು ನಮ್ಮ ತಲೆ, ಬಲಗೈ, ಎಡಗೈ, ಈ ರೀತಿ ಪರಲೋಕದ ವಿಷಯ ನಮ್ಮ ಶರೀರದಲ್ಲಿ ಅಡಕವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು 2 ಆತ್ಮಗಳು ಮೇಲೆ ಇದ್ದಾವೆ. 3ನೇ ಆತ್ಮ ಅಂದರೆ ಪವಿತ್ರ ಆತ್ಮ ಅಂದರೆ ಪರಮಾತ್ಮ. ಕುರಾನಲ್ಲಿ ನೋಡುವಾಗ ಈಸಾ ಮಸೀಹ ನಮ್ಮನ್ನು ಇಲ್ಲಿ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದರ ವಿಚಾರಗಳು ಕೂಡ ಬಹಳ ಇವೆ. ಅದು ಮುಂದಿನ ದಿವಸಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಹಾಗೆ 47ನೇ ಕೀರ್ತನೆ ಇದು ಉದಾಹರಣೆಯಾಗಿದೆ.
ಸಾರ್ವಭೌಮನಾದ ಯೆಹೋವನು ಸಿಂಹಾಸನ ರೂಢನಾಗಿರುವನು. ಅಂದರೆ ಸರ್ವ ಸೃಷ್ಟಿಕರ್ತನಾದ ದೇವರು ಪರಲೋಕದಲ್ಲಿ ಅಂದರೆ ಆಕಾಶದ ಮೇಲೆ ಕೈಲಾಸ, ವೈಕುಂಠ, ಪರಲೋಕ ಅಂತ ಹೇಳುವಂಥದ್ದು ಮೂರು ಹೆಸರು ಒಂದೇ, ಅಲ್ಲಿದ್ದಾರೆ. ನಮ್ಮ ಸಂಸ್ಕೃತಿ ನೋಡುವಾಗ ಮಹಾವಿಷ್ಣು ಕೂಡ ಏನಾಗಿದ್ದಾನೆ, ಆ ಕೈಲಾಸದಲ್ಲಿ ನೀರಿನ ಮೇಲೆ ವಾಸ ಮಾಡ್ತಾ ಇದ್ದಾನೆ ಅಂತ ಸಂಸ್ಕೃತದಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 47ನೇ ಅಧ್ಯಾಯ 1ನೇ ಕೀರ್ತನೆ. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೀರಿ, ಅರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ನೋಡಿ, ಹೀಗಿರುವಾಗಂತ ದೇವರು ನಮ್ಮನ್ನು ಆರಿಸಿಕೊಂಡಾಗ ಉಪಕಾರಗಳನ್ನ ನೆನೆಸಿಕೊಂಡು ನಾವು ಏನು ಮಾಡಬೇಕು? ಚಪ್ಪಾಳೆ ಹೊಡಿಬೇಕು, ದೇವರನ್ನ ಸ್ತುತಿಸಬೇಕು, ಕೊಂಡಾಡಬೇಕು, ನಮಸ್ಕಾರ, ಧನ್ಯವಾದ, ಕೃತಜ್ಞತೆಯನ್ನು ಹೇಳಬೇಕು. ಅಂತ ದೇವರನ್ನು ಮಾತ್ರ ನಾವು ಕೊಂಡಾಡಬೇಕು. ಅವರೇ ನಮ್ಮ ದೇವರಾಗಿದ್ದಾರೆ. ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ಇವತ್ತು ಅದರಲ್ಲಿ ವಿಶೇಷವಾಗಿ ನಾವು ತಿಳಿದುಕೊಳ್ಳುವಂಥ ಒಂದು ಸಮಯವನ್ನು ಕೂಡ ದೇವರು ನಮಗೆ ದಯಪಾಲಿಸಿದ್ದಾರೆ. ಸರ್ವ ಜನಾಂಗಗಳಿದೆ, ಅವರು ಇವರು ಅಂತಲ್ಲ, ಎಲ್ಲ ಜನಾಂಗಗಳು ದೇವರ ಸೃಷ್ಟಿಗಳಾಗಿದ್ದಾರೆ. ಚಪ್ಪಾಳೆ ಹೊಡೀರಿ, ಅರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ, ದೇವರನ್ನ ಕೊಂಡಾಡಿರಿ. ನನ್ನನ್ನು ಈ ರೀತಿ ಪಾಪಗಳಿಂದ ಬಿಡುಗಡೆ ಮಾಡಿದ್ಯಾ, ರಕ್ಷಿಸಿದ್ಯಾ, ನನಗೆ ಬೇಕಾಗಿದ್ದು ಎಲ್ಲವನ್ನು ಕೊಟ್ಟಿದ್ಯಾ, ತಿಳಿಯಪಡಿಸಿದ್ಯಾ, ಪಡಿಸ್ತಲೇ ಇದ್ದೀಯಾ, ನನ್ನ ರಕ್ಷಣೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ದೇವರ ಉಪಕಾರ ನೆನೆಸಿಕೊಂಡು ಚಪ್ಪಾಳೆ ಹೊಡಿಬೇಕು, ಕುಣಿಬೇಕು, ದೇವರಿಗೊಂದು ನಮಸ್ಕಾರವನ್ನು ಮಾಡಬೇಕು. ಆದರೆ ದೇವರ ಉಪಕಾರಗಳನ್ನು ನೆನೆಸಿಕೊಂಡು ಸರ್ವ ಸೃಷ್ಟಿಯನ್ನು ನೋಡಿಕೊಂಡು ಯಾವುದೇ ಬೊಂಬೆಗಳು, ದೇವರುಗಳು, ಯಾವುದೇ ವಿಗ್ರಹಗಳು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತು ನೀವು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದರೆ ಸ್ತೋತ್ರ. ಅವರಿಗೆ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತೆಯೂ, ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ಅವರಿಂದಲೂ ಏನಾದರೂ ತಪ್ಪುಗಳು ಬಂದು ಹೋಗಿದ್ದರೆ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನೀವೊಬ್ಬರೇ ದೇವರು. ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಸ್ವಾಮಿ. ಹಾಗೆ ನಾನು ಕೂಡ ಪ್ರತಿ ದಿವಸವೂ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು.